ಹೊರಗಡೆ 2 BHK ಎಲ್ಲ 15,000 ಸಿಗುತ್ತೆ. ಇಲ್ಲಿ ನಾನು ಒಬ್ಳೆ ಇರೋ PG ರೂಮ್ಗೆ 15,000 ಕೊಡ್ಬೇಕಾ? ಸಡನ್ ಆಗಿ 3,000 ರೂಪಾಯಿ ಎತ್ತರ ಎಲ್ಲಿಗೆ ಅಂತ ಹೋಗ್ಲಿ ನಾನು? 2 BHK ರೂಮ್ ಎಲ್ಲ 15,000 ಸಿಗಲ್ಲ ಮೇಡಮ್. ದುನಿಯಾ ತುಂಬಾ ಕಾಸ್ಟ್ಲಿ ಇದೆ. ಅಟ್ಲೀಸ್ಟ್ ನೆಮ್ಮದಿಯಾದ್ರೂ ಇರುತ್ತಲ್ಲ. ಸ್ನಾನಕ್ಕೆ ಹೋಗ್ಬೇಕು ಅಂದ್ರೆ ಕ್ಯೂ ನಿಲ್ಬೇಕು. ಊಟ ಅಂತೂ ಮೊದ್ಲೇ ಸರಿ ಇಲ್ಲ, ಇನ್ನು ಗೇಟ್ ಹಾಕಿದ್ರೆ ಬೇಡ್ಕೋಬೇಕು. ದುಡ್ಡು ಕೊಟ್ಟು ಇಷ್ಟೆಲ್ಲ ಅನುಭವಿಸ್ಬೇಕಾ? ಬೆಂಕಿ ಪೊಟ್ನದರ ರೂಮ್ಗೆ 15,000ನ? ಯಪ್ಪ. ನಮ್ಮ ಪಿಜಿಗೆ ಬಾ, 8,000 ಅಷ್ಟೇ. ಹೌದಾ? ಬಟ್ ವೆಜ್. ಅಯ್ಯ, ವೆಜ್ ತಿನ್ನಕ್ 8,000 ರೂಪಾಯಿ ಯಾರು ಕೊಡ್ತಾರೆ? ದಿನ ಸೊಪ್ಪು ತಿನ್ನಕ್ ಆಗಲ್ಲ ಕಣೆ ನನ್ಗೆ. ಆಫೀಸಲ್ಲಿ ಎಲ್ಲರೂ ತಲೆ ತಿಂತಿರಲ್ಲ ಮೇಡಮ್, ಸಾಲ್ದಾ? ಹೇ, ಯಾಕೆ ಹೆಂಗಿದೆ? ಕಮ್ಮಿ ರೇಟಿಗೆ ಬೇಕು ಅಂದ್ರೆ ಸೀತನ್ನೇ ಕೇಳ್ಬೇಕು. ಬಜೆಟಿಗೆ ಸಿಗೋ ವಿಷಯ ಎಲ್ಲ ಸೀತಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಏನ್ ಬರ್ತಿದಂಗೆ ನನ್ನ ಸಿಕ್ಕಾಕ್ಸ್ತಾ ಇದ್ದೀರಾ? ಅಯ್ಯೋ, PG ಖಾಲಿ ಮಾಡೋಣ ಅಂತ ಇದೀನಿ ಕಣೆ. ನಾನೇ ಒಂದು 1 BHK ಮನೆ ಮಾಡೋಣ ಅಂತ ಇದೀನಿ. ಸೇಫ್ಟಿನೂ ಇರಬೇಕು, ರೀಸನಬಲ್ ಆಗು ಇರಬೇಕು. ಅಂಥದ್ದು ಯಾವ್ದಾದ್ರು ಏರಿಯಾ ಗೊತ್ತಿದ್ರೆ ಹೇಳು, ಬೇಗ ಖಾಲಿ ಮಾಡ್ತೀನಿ PGನ. ರಾಮ್ ಇರೋ ಏರಿಯಾ ತುಂಬಾ ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟ ಆಯ್ತು. ಹೌದಾ ರಾಮ್? ಎಷ್ಟು ಬಾಡ್ಗೆ? ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಹಾ, ಸ್ವಲ್ಪ ಕಾಸ್ಟ್ಲಿನೇ. ನಿಂಗೇನಾದ್ರೂ ಸೆಪ್ರೇಟ್ ಆಗ ಸಂಬಳ ಕೊಡ್ತಿದ್ದಾರೆ. ನನಗ್ ಬರೋದೇ ನಿನಗ್ ಬರೋದು. ನೀನ್ ಮ್ಯಾನೇಜ್ ಮಾಡ್ತಿದ್ಯ ಅಂದ್ರೆ ನಾನು ಮ್ಯಾನೇಜ್ ಮಾಡ್ಬೋದಪ್ಪ. ಯಾವ ಏರಿಯಾ ಹೇಳು? ಇದು ನಂದಿನಿ ಲೇಔಟ್ ಹತ್ರ. ಓ, ಸೂಪರ್ ಕಣೆ. ಮೆಟ್ರೋ ಗಾಡಿ ಯಾವ್ದ್ರಲ್ಲಾದ್ರೂ ಓಡಾಡ್ಬೋದು. ನೀ ಅವ್ನ ಮನೆಗೆ ಹೋಗಿದ್ಯಾ? ಹೋಗಿದೆ. ಮನೆ ತುಂಬಾ ಚೆನ್ನಾಗಿದೆ, ಆದ್ರೆ ಇವ್ರು ಚೆನ್ನಾಗೇ ಇಟ್ಕೊಂಡಿಲ್ಲ. ಸಿಂಗಲ್ ಸುಂದ್ರ ಅಲ್ವಾ, ಅವ್ನ್ ಚೆನ್ನಾಗ್ ಕಾಣೋದ್ ಮಾತ್ರ ಅವನಿಗೆ ಇಂಪಾರ್ಟೆಂಟ್ ಅಲ್ವಾ? ಹೊಸ ಅಡ್ಮಿಷನ್ ಅವ್ರೇನ್ ಎಕ್ಸ್ಟ್ರಾ ಗಮನ ಕೊಡ್ಬೇಕು ಅಂತಿಲ್ಲ, ಚೆನ್ನಾಗೇ ಇದ್ದಾರೆ. ಹೇ, ಎಲ್ರು ಯಾಕೆಲ್ಲ ಓ ಅಂತ ಇದ್ದೀರಾ? ನಮ್ ಹೊಸ ಅಡ್ಮಿಷನ್ ಚೆನ್ನಾಗೇ ಇದ್ದಾನೆ. ನೋಡಿದ್ರ ರಾಮ್, ನಿಮ್ ಚಂದಕ್ಕೆ ಎಷ್ಟು ಜನ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಅಂತ. ಮನೇನು ಅಷ್ಟೇ ಅದೇ ತರ ಚೆನ್ನಾಗಿ ಇಟ್ಕೊಳ್ಳಿ. ಪುಸ್ತಕ ಹೋದ್ಮೇಲೆ ಅದಲ್ಲೇ ಇಡ್ಬೇಕು. ನಾನು ಈಗ್ಲಿಂದಾನೆ ನಾನು ಸಿಹಿಗೆ ಹೇಳ್ಕೊಡ್ತಿದ್ದೀನಿ ಗೊತ್ತಾ. ಆಫೀಸಲ್ಲಿ ಮಾತ್ರ ನೀಟಾಗಿರ್ತೀರಾ, ಮನೇಲೆಲ್ಲ ಜಂಗ್ಲಿನೇ. ಜಂಗ್ಲಿನ? ಏನೆಲ್ಲ ಜಾಲಿಯಾಗಿ ನಗ್ತಿದ್ದೀರಾ? ನನಗೂ ಹೇಳೋದಲ್ವಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸೀತಾ ರಾಮ್ ಮನೆಗೆ ಹೋಗಿದ್ಲಂತೆ. ಸೊ ಮನೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಹೌದಾ? ಮನೆ ಚೆನ್ನಾಗಿದ್ಯಾ? ಹೌದು ಸರ್, ಒಳ್ಳೆ ಏರಿಯಾ, ಒಳ್ಳೆ ಮನೆ. ಆದ್ರೆ ತುಂಬಾ ವರ್ಸ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಂದು ವಸ್ತುನು ಇರ್ಬೇಕಾದ ಜಾಗದಲ್ಲೇ ಇಲ್ಲ. ಅದು ವರ್ಕ್ ಪ್ರೆಷರ್ ಅನ್ಸುತ್ತೆ. ಆದ್ರೂ ನಾವು ವಾಸ ಮಾಡೋ ಜಾಗ ಅಲ್ವಾ ಸರ್? ಕಸ ತೊಟ್ಟಿ ತರ ಎಲ್ಲದನ್ನು ಬಿಸಾಕಿದ್ದಾರೆ. ನಮಗೂ ಕಸಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತಾನೆ ಅಲ್ವಾ ರಾಮ್? ಎಸ್ ಸರ್, ಆಫ್ ಕೋರ್ಸ್. ಕ್ಯಾರಿ ಆನ್. ವಾವ್, ಇವತ್ತು ನಮ್ಮಿಬ್ರದ್ದು ಒಂದೇ ಕಲರ್. ಬಾಸ್ ಗಮನಿಸಿದ್ರ ಇಲ್ವಾ? ಗಮನಿಸೋ ಹಾಗೆ ಮಾಡೋಣ. ಸರ್, ನೈಸ್ ಶರ್ಟ್ ಸರ್. ಇದಾ? ಎಲ್ಲದಕ್ಕೂ ನೈಸ್ ಶರ್ಟ್ ಅಂತ ಹೇಳ್ತೀರಾ? ನನಗೆ ಯಾಕೋ ನಿಮ್ಮ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಸರ್, ನೀವ್ ನಿಜವಾಗ್ಲೂ IIM ಪಾಸ್ ಔಟೇನಾ? ಯಾಕೆ? ಕೆಲವೊಂದು ಕೋಡ್ ವರ್ಡ್ಗಳೇ ನಿಮ್ಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಕೇಳ್ದೆ. ಕೋಡ್ ವರ್ಡಾ? ನಾನ್ ಹೇಳಿದ್ದು ಇದ್ರ ಬಗ್ಗೆ. ಓಹ್, ಓಕೆ ಓಕೆ, ಅಷ್ಟೇನಾ? ಇನ್ನೇನು ಹೇಳಬೇಕಿತ್ತು? ಸರ್, ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಐ ಮೀನ್, ಇವಾಗ ನಾವು ಡ್ರೆಸ್ ಮಾಡ್ಕೊಳ್ಳೋಕು ಮುಂಚೆ ನಮ್ ಕಣ್ಣಿಗೆ ಫಸ್ಟ್ ಯಾವ ಕಲರ್ ಬೀಳುತ್ತೆ, ನಾವ್ ಯಾವ್ದನ್ನ ಮೊದಲು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ ಪರ್ಸನಾಲಿಟಿ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ? ನಾನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಓದಿರೋದು, ಸೈಕಾಲಜಿ ಓದಿಲ್ಲ.
ಸಾರಿ. ಬರಲ್ಲ, ನನಗೆ ಟೈಮ್ ಆಗ್ತಿದೆ. ಆಹಾ, ಪೈನಾಪಲ್ ಪಾಯಸ ಏನು ಗಮ್ಮಂತಿದೆ ಸಾಧನ. ನಿನ್ ಕೈ ರುಚಿ ಘಮಾನೇ ಬೇರೆ. ಥ್ಯಾಂಕ್ಸ್ ಅಕ್ಕ. ರಾಮ್ ಸಿಹಿ ಸುದ್ದಿ ಕೊಟ್ಟಿದ್ದಕ್ಕೆ ಮಾಡಿದೆ. ಅವನು ಇಷ್ಟು ದೊಡ್ಡ ಸಿಹಿ ಸುದ್ದಿ ಕೊಟ್ಟಿದ್ದಾನೆ, ಅವನಿಗೆ ಇಷ್ಟು ಚಿಕ್ಕ ಟ್ರೀಟು ಓಕೆನಾ? ಅಕ್ಕ, ಇದ್ರ ಮೇಲೆ ನನಗೇನೂ ತೋಚ್ತಿಲ್ಲ. ನೀವೇ ಏನಾದರೂ ಒಂದು ಐಡಿಯಾ ಕೊಡಿ. ಅವನಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಕೊಟ್ರೆ ಹೇಗೆ? ಹಾ, ಕರೆಕ್ಟ್ ಅಕ್ಕ. ಏನು ಹಬ್ಬದ ಸಡಗರನ ಏರ್ಪಾಟ್ ಮಾಡ್ತಿದ್ದೀರಾ? ಹ್ಞೂ ಮಾವಯ್ಯ, ಇವಳು ಒಳ್ಳೆ ಸುದ್ದಿ ಕೊಟ್ಟಿದ್ದಾಳೆ. ಓಹೋ, ಇಷ್ಟು ವರ್ಷ ಆದ್ಮೇಲೆ ಒಳ್ಳೆ ಸುದ್ದಿ ಕೊಡ್ತಿದ್ದೀಯ, ಕಂಗ್ರಾಟ್ಸ್. ಇಲ್ಲ ಮಾವಯ್ಯ, ನಾನು ಒಳ್ಳೆ ಸುದ್ದಿ ಹೇಳಿದ್ದು ರಾಮ್ ಬಗ್ಗೆ. ರಾಮ್ ಬಗ್ಗೆನಾ? ಏನು? ಹ್ಞೂ ಮಾವ, ರಾಮ ಯಾರನ್ನೋ ಪ್ರೀತಿಸ್ತಿದ್ದಾನಂತೆ. ಇವಳ ಹತ್ರ ಪ್ರೂಫ್ ಬೇರೆ ಇದೆಯಂತೆ. ಇದನ್ನ ಅವನೇ ಹೇಳದ್ನ ನಿನಗೆ? ಇಲ್ಲ ಮಾವಯ್ಯ, ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವ್ನು ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಗೊತ್ತಿತ್ತು ಅವನ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಅಂತ. ಬಚ್ಚಿಡ್ತಾ ಇದ್ದಾನೆ ಬಡವ. ಮಾವಯ್ಯ, ನಾವು ನೇರವಾಗಿ ಕೇಳಿದ್ರೆ ಅವ್ನು ಯಾವ ವಿಷಯನೂ ಬಾಯ್ ಬಿಡಲ್ಲ. ಅದಕ್ಕೆ ಅವನಿಗೋಸ್ಕರ ಒಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಆ ಪಾರ್ಟಿಲಿ ಎಲ್ರ ಮುಂದೆ ಅವನು ಒಪ್ಕೊಳ್ಳೇಬೇಕಲ್ಲ. ಏನಂತೀರಾ? ಆಗ್ಲಿ ಕಣಮ್ಮ, ಸಂತೋಷದ ವಿಷಯ ಹಂಚ್ಕೊಂಡಷ್ಟು ಹೆಚ್ಚಾಗುತ್ತಂತೆ. ಮಾಡಿ ಮಾಡಿ. ರೀ, ನಿಮ್ಗೆ ಸೈಡಿಂದ ಎಲ್ಲ ಗೊತ್ತಾಗುತ್ತಾ? ನೀವು ಬಾಟಲ್ ಹುಡುಕ್ತಿದ್ದು ನಂಗೆ ಸೆನ್ಸ್ ಆಯ್ತು. ಪರವಾಗಿಲ್ಲ ರೀ, ಸಕ್ಕ ಶಾರ್ಪ್ ಇದ್ದೀರಾ. ಬರೀ ಸೀತಾ ಅಲ್ಲ ನೀವು, CID ಸೀತಾ. ನಿಮ್ಗೆಲ್ಲ ಗೊತ್ತಾಗುತ್ತೆ. ಮಾತಾಡ್ಕೊಂಡು ಯಾರು ನೀರು ಕುಡಿತಾರೆ? ನನ್ನ ಮಗಳೇ ಪರವಾಗಿಲ್ಲ, ಎಲ್ಲೆಲ್ಲಿ ಟೈಮ್ ಸರ್ಬೇಕು. ಮೇಲ್ ನೋಡಿರಾ? ಏನಿಲ್ಲ, ಮೇಲ್ ನೋಡಿ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ತಗೊಳ್ಳಿ. ಕೊನೆ ಆಗಿರೋ ಆ ದಾರಿ, ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ. ಅಯ್ಯೋ, ಓಕೆ. ಸೀತಾರಾಮ, ಓ ಸೀತಾರಾಮ. ರಾಮ್, ಎಲ್ಲ ಸರಿ ಹೋಯ್ತಾ? ಹೊಸ ಅಡ್ಮಿಷನ್. ಅವಳು ಅಯ್ಯೋ ಓಕೆ ಅಂತ ಕೇಳ್ತಾನೆ ಇದ್ದಾಳೆ, ನೀನೇನು ಆನ್ಸರೇ ಮಾಡ್ತಿಲ್ಲ. ಯಾಕೆ ಕೇಳಿಸ್ತಿಲ್ವಾ?
ಯಾಕೋ ಫೋನು? ರೀ ಇಲ್ಲಿ ನೋಡಿ, ಪೈನಾಪಲ್ ಪಾಯಸ ಮಾಡಿದ್ದೀನಿ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅಯ್ಯಯ್ಯೋ, ಅಕ್ಕ ಕೊಟ್ಟಿದ್ದು ಒಡೆದಾಕ್ಬಿಟ್ರಲ್ರಿ. ಯಾರು ಕೊಟ್ಟಿದ್ದು ಅಂದೆ? ಭಾರ್ಗವಿ ಅಕ್ಕ ಕೊಟ್ಟಿದ್ದ ಗಿಫ್ಟು. ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು. ಅಲ್ಲ, ನಿಮ್ಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳೋದಲ್ವಾ, ನಾನು ತೆಕ್ಕೊಡ್ತಿದ್ದೆ. ಒಡೆದೇ ಹಾಕ್ಬಿಟ್ಟಿದ್ದೀರಾ. ಎಷ್ಟು ಚೆನ್ನಾಗಿತ್ತು. ಗಿಫ್ಟ್ ಕೊಡೋ ನೆಪದಲ್ಲಿ ವಾಯ್ಸ್ ರೆಕಾರ್ಡರ್. ಸಾರಿ ಮಾ, ಗೊತ್ತಾಗ್ಲಿಲ್ಲ. ಇದಿಟ್ಕೋದು ಪಾಯಸ. ಹಿಂಗೋಗಿ ಹಂಗೆ ಬರ್ತೀನಿ, ಬಂದ್ಮೇಲೆ ಕುಡಿದ್ಬಿಟ್ಟು ಹೇಳ್ತೀನಿ. ಹಾಂ, ಹಲೋ ಸರ್. ಹಲೋ ಸೀತಾಜಿ. ಅರೆ ಇದೇನಿದು, ಟೆನ್ಷನಲ್ಲಿ ಮಾತಾಡ್ದಂಗಿದೆ? ಗಾಬರಿ ಆಗ್ಬಿಡಿ ಸೀತಾಜಿ, ಒಳ್ಳೆ ಸುದ್ದಿನೇ. ಇದೇನಿದು, ಒಳ್ಳೆ ಸುದ್ದಿ ಅಂತ ಹೇಳ್ತಾ ಇದ್ದೀನಿ, ಏನೂ ರಿಯಾಕ್ಷನ್ನೇ ಇಲ್ವಲ್ಲ ಸೀತಾಜಿ? ಹೇಳಿ ಸರ್. ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಈ ವಿಷಯ ತಿಳಿಸೋಣ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಆಫೀಸ್ಗೆ ಹೋಗಿದ್ದೀರಾ, ಕಾಯೋ ತಾಳ್ಮೆ ನನಗೂ ಇಲ್ಲ. ಏನು ವಿಷಯ ಸರ್? ಇದು ಈ ಎಕ್ಸೈಟ್ಮೆಂಟ್ ಬೇಕಾಗಿರೋದು ಸೀತಾಜಿ. ಏನು ಗೊತ್ತಾ, ಬ್ಯಾಂಕಿಂದ ಸಾಲ ತೀರ್ಸೋದಕ್ಕೆ ಟೈಮ್ ಸಿಕ್ಕಿದೆ. ಹೌದಾ ಸರ್? ಥ್ಯಾಂಕ್ ಯು. ನೋಡಿದ್ರಾ, ಒಳ್ಳೆ ಸುದ್ದಿನೇ ತಾನೆ? ಟೈಮ್ ಸಿಕ್ಕಿದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಾನು ದುಡ್ಡನ್ನ ಹೇಗೋ ಅರೇಂಜ್ ಮಾಡ್ತೀನಿ. ಅಷ್ಟೇನಾ? ಇನ್ನು ಏನು ಸರ್? ಅಂದರೆ ಪಾರ್ಟಿ ಏನು ಕೊಡ್ಸಲ್ವ ಸೀತಾಜಿ? ಪಾರ್ಟಿನಾ? ತಮಾಷೆ ಮಾಡಿದೆ ಸೀತಾಜಿ. ನೋಡಿ, ಎಲ್ಲ ಸಾಲ್ವ್ ಆಗಲಿ, ನಾನೇ ನಿಮ್ಗೊಂದು ದೊಡ್ಡ ಪಾರ್ಟಿ ಕೊಡಿಸ್ತೀನಿ. ಓಕೆ? ಹಾಂ, ಅಷ್ಟರಲ್ಲಿ ನೀವು ದುಡ್ಡನ್ನು ಹೊಂದಿಸ್ಕೋಬೋದು ಅನ್ನೋ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್ ಸೀತಾಜಿ. ಎಸ್ ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ಹ್ಯಾವ್ ಅ ಗುಡ್ ಡೇ. ಓಕೆ ಸರ್. ನಿಮ್ಗೇನನ್ಸುತ್ತೆ ರೀ? ಇನ್ನೂ ಒಂದೆರಡು ಮೋಟ್ರ್ ಬೇಕು ಅನ್ಸುತ್ತೆ ಕಣ. ಅಯ್ಯೋ ಅದಲ್ಲ ರೀ, ಆ ಹುಡುಗನ ಬಗ್ಗೆ ಏನನ್ಸುತ್ತೆ? ಲಾಯರ್ ಒಳ್ಳೆ ಹುಡುಗ ಅನ್ಸುತ್ತಪ್ಪ ಅಲ್ವಾ? ನಾನು ಅದೇ ಅನ್ಕೋತಾ ಇದ್ದೆ. ತುಂಬ ಒಳ್ಳೆ ಹುಡುಗ. ಅಷ್ಟು ದೊಡ್ಡ ಲಾಯರ್ ಆದರೂ ಒಂಚೂರು ಗರ್ವನೇ ಇಲ್ಲ ನೋಡಿ. ಈತ ನಮ್ಮ ಹತ್ರ ಏನು ಹೇಳೇ ಇಲ್ವಲ್ಲ ಪಾಪ. ಆಫೀಸ್ನಲ್ಲಿ ಏನೇನು ತೊಂದರೆಗಳು ಅನುಭವಿಸಿದ್ಲೋ ಏನೋ. ಎಲ್ಲ ತೊಂದರೆಗೂ ಅಂಗೈಯಲ್ಲೇ ಪರಿಹಾರ ಇದೆ ರೀ. ಆದರೂ ಅವಳು ಯಾಕೆ ಮನಸ್ಸು ಮಾಡ್ತಾ ಇಲ್ವೋ? ನಾವು ದೊಡ್ಡವರಂತ ಯಾಕಿದ್ದೀವೋ? ಅಂದರೆ ಲಾಯರ್ನ ಸೀತಾ ಒಪ್ಕೊಂಡ್ರೆ ಅವಳ ಜೀವನನೂ ಚೆನ್ನಾಗಾಗುತ್ತೆ.
ಬೆಕ್ಕೆ ಗಂಟೆ ಕಟ್ಟೋರು ಯಾರು? ನೀನು ಅವಳ ಹತ್ರ ಮಾತಾಡ್ತೀಯಾ? ನೀನು ಅಂದರೆ ನಿಮ್ಗೆ ಅವಳ ಜೀವನದ ಬಗ್ಗೆ ಕಾಳಜಿ ಇಲ್ವಾ? ಇಬ್ಬರು ಸೇರಿ ಮಾತಾಡ್ಬೇಕಪ್ಪ. ಎಷ್ಟು ಸಲ ಮಾತಾಡಿಲ್ಲ. ಮದುವೆ ವಿಷಯ ತೆಗೆದ್ರೆ ಕೈ ಮುಗಿದು ಹೊರಟೋಗ್ತಾಳೆ. ಆದರೆ ಈಗ ಇದಕ್ಕೆ ಕಾಲ ಕೂಡಿ ಬಂದಿದೆ ಅನ್ಸುತ್ತೆ ರೀ. ಸಹಾಯ ಮಾಡಕ್ಕೆ ಬಂದವ್ರನ್ನ ಜಾಸ್ತಿ ದಿನ ಕಾಯಿಸ್ಬಾರ್ದು. ಬೇರೆ ಹುಡುಗರಾಗಿದ್ದಿದ್ರೆ ಸೀತನ್ನ ಮಾತೇ ಆಡಿಸ್ತಿರ್ಲಿಲ್ಲ. ಆದರೆ ಪಾಪ ಈ ಹುಡುಗ ತುಂಬ ಒಳ್ಳೆಯವನು. ಅವನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರು ಇಷ್ಟೆಲ್ಲ ಸಹಾಯ ಮಾಡ್ತಿದ್ದಾನೆ ಅಂದಮೇಲೆ ಅವನು ಖಂಡಿತ ಸೀತನ್ನ ಚೆನ್ನಾಗಿ ನೋಡ್ಕೋತಾನೆ. ನೀನು ನೆಟ್ಟಿಗಿದ್ದಿದ್ರೆ ನಿಮಗೆ ಅಮ್ಮ ಅಂತ ಗೌರವ ಕೊಟ್ಟು ಅತ್ತಿಗೆ ಅಂತ ಬಾಯಿ ತುಂಬ ಕರಿತಿದ್ದೆ. ಕರೆಯೋ ಅದೃಷ್ಟ ನಲ್ಗೆಗೂ ಇಲ್ಲ, ಹಂಗೆ ಕರೆಸ್ಕೊಳ್ಳೋ ಯೋಗ್ಯತೆ ನಿನ್ನ ವ್ಯಕ್ತಿತ್ವಕ್ಕೂ ಇಲ್ಲ. ಕುಡುಕನ ಬಾಯಿಂದ ವೇದಾಂತ. ಕುಡುಕ ಅಷ್ಟೇ, ಕಟುಕ ಅಲ್ಲ. ಈ ಮನೆನ ತುಂಡು ತುಂಡಾಗಿ ಕತ್ತರಿಸೋಕ್ಕೆ ನೀನು ಮಾಡಿರೋಂಥ ಕಚಡ ಕೆಲಸ ನಾನು ಯಾವುದೂ ಮಾಡಿಲ್ಲ. ಕುಡ್ದ ಅಮಲಲ್ಲಿ ನೀನಾಡೋ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಕೈ ಆಡಲ್ಲ. ಕೆಲಸ ಇದ್ರೆ ನೋಡ್ಕೊ ಹೋಗ. ಕೇಳಿಸ್ಕೊಳಲ್ವಾ ನೀನು? ಮತ್ತಿದೇನು? ನನ್ನ ರೂಮಲ್ಲಿ ಇದನ್ನು ಇಟ್ಟಿದೆಯಲ್ಲ, ಕದ್ದು ಕೇಳಿಸ್ಕೊಳ್ಳೋದು ತಾನೆ? ಹಾಗಾದ್ರೆ ನೀನು ನನ್ನ ಕೈಯಾಳೆ. ನಿನ್ನ ವೇಷ ನಾಟಕ ಎಲ್ಲ ಬೇರೆಯವ್ರ ಹತ್ರ ಇಟ್ಕೊ. ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ. ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಮೇಲೆ ನೀನು ಎಷ್ಟೇ ದರ್ಪ ತೋರಿಸಿದ್ರು, ಕೆಲಸದವ್ರ ಮೇಲೆ ಎಷ್ಟೇ ದಬ್ಬಾಳಿಕೆ ನಡೆಸಿದ್ರು, ಮನಸ್ಸೊಳಗೆ ಸದಾ ಕಾಲ ಒಂದು ಭಯ ಕಾಡ್ತಾನೆ ಇರುತ್ತಲ್ಲ. ಅದು ನಿನಗೆ ದೇವರು ಕೊಟ್ಟಿರೋ ಶಾಪ. ಅದ ಒಂದು ದಿನ ಆದರೂ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಯಾ ನೀನು? ನಾನು ಬದುಕಿರೋವರೆಗೂ ನೀನು ಬೈದಲ್ಲೇ ಇರ್ತೀಯ, ನಾನು ನಶೆಯಲ್ಲೇ ಇರ್ತೀನಿ. ಇನ್ಮೇಲೆ ಈ ಥರ ಚಿಲ್ಡ್ರೆ ಕೆಲಸ ಎಲ್ಲ ಮಾಡಬೇಡ, ವರ್ಕೌಟ್ ಆಗಲ್ಲ. ರಾಮ ಬಂದಿದ್ದಾನೆ, ನನ್ನ ರಾಮನ್ನ ನಾನು ಪ್ರತಿದಿನ ಕಾಪಾಡ್ಕೋತೀನಿ. ನಿನ್ನ ಕೈಲಿ ಏನಾಗುತ್ತೋ ನೀನು ಮಾಡ್ಕೋ. ಅವನ ಸಂತೋಷ ಕಿತ್ಕೊಳ್ಳೋಕ್ಕೇನಾದರೂ ಪ್ರಯತ್ನ ಪಟ್ಟರೆ, ಕೊಡಕನ ಮಾತು ಜಗತ್ತು ಕೇಳಲ್ಲ ಅಲ್ಲ. ಆದರೆ ನಾನೇನಾದರೂ ಅದೇ ಹಳೆ ಸತ್ಯಜಿತ್ ಆದರೆ ಮಾತ್ರ ಹುಷಾರು. ಒಂದ್ಸಲ ಮನೆ ಬಿಟ್ಟು ಹೋದನು ಮತ್ತೆ ವಾಪಸ್ ಬಂದಿದ್ಯಾ? ಈ ಸಲ ಕಳಿಸ್ದೆ ಅಂತ ಇಟ್ಕೋ.
ಯು ವಿಲ್ ನೆವರ್ ರಿಟರ್ನ್. ಇನ್ನು ಕೆಲವೇ ಕ್ಷಣಗಳು ನನ್ನ ಮುದ್ದು ಶ್ರೀರಾಮ. ಯು ಹ್ಯಾವ್ ಅ ಸರ್ಪ್ರೈಸ್. ಆಫೀಸು, ಫೈಲ್ಸು, ಆ ನಿನ್ನ ಹೊಸ ಪ್ರೀತಿ ಎಲ್ಲ ಮಾಯ ಆಗೋಗುತ್ತೆ.